ಪರ್ಯಾಯ ಪುತ್ತಿಗೆ ಮಠ ಶ್ರೀ ಕೃಷ್ಣ ಮಠದಲ್ಲಿ ನಡೆಯುತ್ತಿರುವ ಬೃಹತ್ ಗೀತೋತ್ಸವದ ಹಿನ್ನೆಲೆಯಲ್ಲಿ ನವೆಂಬರ್ 28ರಂದು ನಡೆಯಲಿರುವ ಲಕ್ಷಕಂಠ ಗೀತಾ ಪಾರಾಯಣ ಸಂದರ್ಭ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಸೇವಾ ರೂಪದಲ್ಲಿ ನೀಡಲಿರುವ ಕನಕನ ಕಿಂಡಿಗೆ ಕನಕ ಕವಚ ಲೋಕಾರ್ಪಣೆ ಸಿದ್ಧತೆ ನಡೆಯುತ್ತಿದ್ದು, ಇಂದು ಪ್ರಮೋದ್ ಮಧ್ವರಾಜ್ ಅವರ ಉಡುಪಿಯ ಅಮ್ಮುಂಜೆಯಲ್ಲಿನ ನಿವಾಸದ ಗೋಶಾಲೆಯಲ್ಲಿ ಅತ್ಯಾಕರ್ಷಕ ಸ್ವರ್ಣಮಯ ಚಿನ್ನದ ಕವಚಕ್ಕೆ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಉಡುಪಿ ಜಿಲ್ಲಾ ಕುರುಬ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉಡುಪಿ ಶ್ರೀಕೃಷ್ಣ ಮಠಕ್ಕೂ ನಮ್ಮ ಕುಟುಂಬಕ್ಕೂ ನಮ್ಮ ತಂದೆಯ ಕಾಲದಿಂದಲೂ ಒಂದು ಸಂಬಂಧ. ಹಿಂದೆ ಬ್ರಹ್ಮರಥಕ್ಕೆ ಹಗ್ಗವನ್ನು ನಮ್ಮ ತಂದೆನೇ ಕೊಡ್ತಾಯಿದ್ರು. ಪೇಜಾವರ ಸ್ವಾಮಿಗಳ 68ನೇ ಪರ್ಯಾಯದಲ್ಲಿ ಇಡೀ ಏನು ಹೊರೆ ಕಾಣಿಕೆ ಮೆರವಣಿಗೆ ಇದೆ, ಆ ಸಂಪೂರ್ಣ ನಮ್ಮ ತಂದೆಯೇ ಕೊಟ್ಟದ್ದು 68ರಲ್ಲಿ. ನಮ್ಮ ಕುಟುಂಬಕ್ಕೂ ಕೃಷ್ಣ ಮಠಕ್ಕೂ ತಲತಲಾಂತರದ ಒಂದು ಸಂಬಂಧ. ನಮ್ಮ ತಂದೆ ಹೆಸರಲ್ಲಿ ಮಧ್ವ ಏನಿದೆ, ಅದು ಮಧ್ವಾಚಾರ್ಯರದ್ದೇ ಹೆಸರನ್ನು ನಮ್ಮ ಅಜ್ಜ ಅವರಿಗೆ ಹೆಸರಿಟ್ಟಿದ್ದಾರೆ. ಶ್ರೀಕೃಷ್ಣನಿಗೆ ಅತ್ಯಂತ ದೊಡ್ಡ ಭಕ್ತ ಕನಕದಾಸರು. ಶ್ರೀಕೃಷ್ಣರಿಗೆ ಭಾಳ ಭಕ್ತಿಯಿಂದ ಒಳಗೆ ದೇವಸ್ಥಾನದೊಳಗೆ ಪ್ರವೇಶ ಮಾಡಲಿಕ್ಕೆ ಇಲ್ದಿದ್ರೂ ಹೊರಗಿಂದ ಕನಕದಾಸರ ಭಕ್ತಿ ಏನಿದೆ ಅದಕ್ಕೆ ಶ್ರೀಕೃಷ್ಣನೇ ದರ್ಶನ ಕೊಡುವಂಥ ಒಂದು ಗೋಡೆ ಹೊಡೆದು ದರ್ಶನ ಕೊಡುವಂಥ ಒಂದು ಐತಿಹಾಸಿಕ ಸತ್ಯ ಕೂಡ ನಡೆದಿದೆ. ಕನಕದಾಸರ ಗುಡಿಯನ್ನು 1965ರಲ್ಲಿ ನಮ್ಮ ತಂದೆ ನಿರ್ಮಿಸಿದರು, ಅವ್ರು ಶಾಸಕರಾಗಿದ್ದಾಗ. ಇವತ್ತದು ಶಾಶ್ವತವಾಗಿ ಉಳಿದಿದೆ. ಒಂದು ವೇಳೆ ನಮ್ಮ ತಂದೆ ನಿರ್ಮಿಸದಿದ್ದರೆ ಕನಕದಾಸರಿಗೆ ಒಂದು ಶಾಶ್ವತವಾದಂಥ ಒಂದು ಕುರುಹು ಇರ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಪೂಜ್ಯ ಪುತ್ತಿಗೆ ಸ್ವಾಮಿಗಳು ಆ ಕನಕನ ಕಿಂಡಿ ಏನಿದೆ ಅದಕ್ಕೆ ಸ್ವರ್ಣ ಕವಚ ಮಾಡಬೇಕು ಅಂತ ನನಗೆ ಸೂಚನೆ ಕೊಟ್ಟಾಗ ತಕ್ಷಣ ಒಪ್ಪಿ. ಯಾಕಂದರೆ ನಮ್ಮ ತಂದೆ ಕೂಡ ಕನಕದಾಸರ ಸೇವೆಯನ್ನು ಮಾಡಿದ್ದಾರೆ. ನನಗೂ ಇದೊಂದು ಮಗನಾಗಿ ಒಂದು ಭಾಗ್ಯ ಅಂತ ಭಾವಿಸ್ಕೊಂಡು ನಾನು ತಕ್ಷಣ ಒಪ್ಪಿ ಇವತ್ತು ನಮ್ಮ ಗೋಶಾಲೆಯಲ್ಲೇ ಅದನ್ನು ಹಸ್ತಾಂತರ ಮಾಡುವಂಥ ಒಂದು ಕೆಲಸ ಮಾಡಿದ್ದೇವೆ. ಒಂದೆರಡು ದಿವಸದಲ್ಲಿ ಅದರ ಕೆಲಸ ಪೂರ್ಣ ಆಗುತ್ತೆ. ಮತ್ತು ಕನಕನ ಗುಡಿ ಕೂಡ ಈಗ ಸ್ವಲ್ಪ ಜೀರ್ಣೋದ್ಧಾರ ಮಾಡ್ತಿದ್ದೇವೆ, ಪೇಂಟಿಂಗು ಇನ್ನೊಂದು ಮತ್ತೊಂದು. ಯಾವಾಗ ಪರ್ಯಾಯ ಸ್ವಾಮಿಗಳು ನನಗೆ ಅನುಮತಿ ಕೊಡ್ತಾರೆ ಆಗ ಕನಕನ ಗುಡಿಯನ್ನು ಸಂಪೂರ್ಣವಾಗಿ ಶಿಲಾಮಯವಾಗಿ ನಿರ್ಮಿಸಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಅದು ಮುಂದಿನ ದಿವಸಗಳಲ್ಲಿ ಶ್ರೀಕೃಷ್ಣನ ಅನುಗ್ರಹದಿಂದ, ಕನಕದಾಸರ ಅನುಗ್ರಹದಿಂದ ಈಡೇರುತ್ತೆ ಎಂಬತಕ್ಕಂಥ ಪೂರ್ಣ ವಿಶ್ವಾಸ ನನಗಿದೆ.